ಇಲ್ಲಿ ನೋಡ್ರಿ ನಾನು ಕರ್ಬೂಜನ ತೊಗೊಂಡಿದ್ದೀನಿ. ಇವು 3 ಕರ್ಬೂಜನ ತೊಗೊಂಡಿನಿ. ಅತಿ ಸಣ್ಣ ಸಣ್ಣ ಅದಾವ್ರಿ. ಮತ್ತು ಇವು ಜವಾರಿ ಕರ್ಬೂಜ ಅದಾವ್ರಿ. ಇದನ್ನ ಕೆಲವರು ನಾಟಿ ಅಂತನೂ ಕರೀತಾರೆ. ಮತ್ತು ಇಲ್ಲಿ ಅರ್ಧ ಬಟ್ಲಾಗಷ್ಟೇ ಸಾಬೂದನಿಯನ್ನು ತೊಗೊಂಡಿದ್ದೀನಿ. ಈ ಸಾಬೂದನಿಯನ್ನು ಏನು ಮಾಡೀನಿ ನಾನು ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ ನೋಡ್ರಿ. ನೋಡಿ ಅವು ಅರ್ಧ ಬಟ್ಲಿದ್ದು 1 ಬಟ್ಲಾಗಿರ್ತಾವ್ರಿ ನೆನೆದ ಮೇಲೆ. ಸಾಬೂದನಿನೂ ಏನಾಗಿದ್ರಿ ಚೆನ್ನಾಗಿ ನೆಂದಾವು. ಈಗ ಈ ಕರ್ಬೂಜನ ಕಟ್ ಮಾಡಿಬಿಟ್ಟು ತೊಗೋತೀನಿ ರೀ ನಾನು. ಇವತ್ತೊಂದು ಸ್ಪೆಷಲ್ ಬೇಸಿಗೆ ರೆಸಿಪಿನೇ ಮಾಡಿ ತೋರಿಸ್ತಾ ಇದ್ದೀನಿ ರೀ ನಾನು. ಈಗ ಇದನ್ನು ಕಟ್ ಮಾಡೋಣ ರೀ. ನೋಡಿ ಇವು ನೋಡೋಕೆ ಅತಿ ಸಣ್ಣ ಸಣ್ಣ ಅದಾವ್ರಿ. ಇನ್ನೊಂದು ಕರ್ಬೂಜ ಏನು ದೊಡ್ಡ ನಿಮ್ಮ ಕಡೆ ಯಾವ್ದು ಐತ್ರಲ್ಲ ಅದರಲ್ಲೇ ಮಾಡ್ಕೊರಿ ನೀವು ನಡೀತದೆ. ಈ ರೀತಿ ವೈಟ್ ಕಲರ್ ಇದ್ರೂ ತುಂಬಾ ಸ್ವೀಟ್ ಅದಾವ್ರಿ ಇವು. ನೋಡಿ ಈಗ ಇದ್ರೊಳಗಿನ ಬೀಜವನ್ನು ತಕ್ಕೋತೀನಿ ರೀ. ಇಲ್ಲ ದೊಡ್ಡ ಸೈಜದ್ದು ಒಂದೇ ಕರ್ಬೂಜ ಅಂದ್ರೆ ನೀವು ಅದನ್ನು ಒಂದನ್ನೇ ತಗೋರಿ. ನೋಡಿ ಎಲ್ಲ ಬೀಜವನ್ನು ತಗೊಂಡಿದ್ದೀನಿ. ಈಗ ನೋಡಿ ಈ ಬೀಜವನ್ನೇ ಇನ್ನೊಂದು ಸ್ವಲ್ಪ ನೀರು ಒಂದು ನಿಮಗೆ ಸಕ್ಕರೆ ನಡೀತಿದ್ರೆ ಸಕ್ಕರೆ ಹಾಕೊಂಡು ಇದ್ರದ್ದು ಜ್ಯೂಸ್ ಮಾಡ್ಕೋಬೇಕ್ರಿ. ತುಂಬಾ ಟೇಸ್ಟಿ ಇರ್ತದೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರೀ. ಹೀಟ್ ಆಗಲ್ಲ ರೀ ಇದರಲ್ಲಿ, ಬಾಡಿ ಹೈಡ್ರೇಟೆಡ್ ಇರ್ತದೆ ರೀ. ಇದನ್ನು ಒಂದ್ಸಲ ಆಮೇಲೆ ನಾನು ಮಾಡಿ ತೋರಿಸ್ತೀನಿ ರೀ. ಇದು ನಾನು ಕತಕ ಸೈಡಿಗೆ ಇಡ್ತೀನಿ ನಾನೀಗ ಇದನ್ನು. ಈಗ ನೋಡಿ ಈ ಹಣ್ಣು ಒಳಗಿಂದ ಇದನ್ನೆಲ್ಲ ನೋಡಿರಿ, ಒಳಗಿನ ಹಣ್ಣಿನ ಪಲ್ಪನ್ನು ಎಲ್ಲ ನೀಟಾಗಿ ತಕ್ಕೋತೀನಿ ನೋಡಿರಿ. ನೋಡಿ ಇವು ನಮ್ಮ ಕಡೆ ಜವಾರಿ ಸಿಗ್ತಾವ ಅಂತ ಹೇಳಿ ನಾನು ಇದನ್ನು ತೊಗೊಂಡಿದ್ದೀನಿ. ನಿಮ್ಮ ಕಡೆ ಯಾವ ರೀತಿ ದೊಡ್ಡ ಸೈಜದ್ದು ಅವು ದೊಡ್ಡ ದೊಡ್ಡ ಸೈಜದ್ದು ಬರ್ತಾವಲ್ಲ ಅದನ್ನು ಒಂದನ್ನೇ ತೊಗೊರಿ ನಡೀತದೆ, ಸಾಕಾಗ್ತೈತಿ. ನೋಡಿ ಈ ರೀತಿ ಸ್ಪೂನಿಂದ ಎಲ್ಲ ಕಟ್ ಮಾಡಿರೋ ಹಣ್ಣುಗಳಿಂದ ಪಲ್ಪನ್ನು ತಗೊಂಡಿದ್ದೀನಿ ರೀ. ನೋಡಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೇನೆ ರೀ. ನೋಡಿ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡ್ರಿ. ನೋಡಿ ಈ ರೀತಿ ಸ್ಪೂನ್ದಿಂದ ನೋಡಿರಿ ಮಾಡೋದ್ರಿಂದ ನೀಟಾಗಿ ಬರ್ತದೆ ನೋಡಿ. ಕಂಪ್ಲೀಟಾಗಿ ಏನೂ ಉಳಿಯಲ್ಲ, ಎಷ್ಟು ನೋಡಿ ಕ್ಲೀನಾಗಿ ಅದರೊಳಗಿನ ಪಲ್ಪನ್ನು ಎಲ್ಲನೂ ತೊಗೋಬೋದು. ನೋಡಿ ಈಗ ಇದನ್ನು ತಗೊಂಡಿದ್ದೀನಿ. ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ ನಾನು, ಗ್ರೈಂಡ್ ಮಾಡ್ಕೋತೀನಿ ರೀ. ನೋಡಿ ಈಗಿದು ಕರ್ಬೂಜ ಜ್ಯೂಸ ರೆಡಿ ಆಗಿದೆ. ಈಗ ಇದನ್ನು ಈ ಪಾತ್ರೆಗೆ ಹಾಕಿಬಿಟ್ಟು ಇದನ್ನು ಫ್ರಿಜ್ನಲ್ಲಿ ಇಡ್ತೀನಿ ರೀ. ಇದು ಕೋಲ್ಡ್ ಆಗಲಿ, ಇದು ಕೋಲ್ಡ್ ಆಗಲಿ ರೀ. ಇದನ್ನು ಅನ್ಕತಕ ಫ್ರಿಜ್ನಲ್ಲಿ ಇಡ್ತೀನಿ. ಈಗ ನಾನು ಇದನ್ನು ಆಮೇಲೆ ಯೂಸ್ ಮಾಡೋಣ ರೀ. ಈಗ ನಾನು ಈಗ ಒಂದು ಬಟ್ಲಿನಲ್ಲಿ 1.5 ಸ್ಪೂನ್ ಆಗಷ್ಟೇ ಕಾಮ್ ಕಸ್ತೂರಿ ಬೀಜವನ್ನು ತೊಗೋತೀನಿ ರೀ. ಕೆಲವರು ಸಬ್ಜಾ ಸೀಡ್ಸ್ ಅಂತಾರೆ. ಬೇಸಿಗೆಯಲ್ಲಂತೂ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರೀ. ಅದು ಒಟ್ಟನ್ನು ಹೀಟ್ ಆಗೋದಿಲ್ಲ ರೀ. ನೀವು ಡೈಲಿ ಕುಡಿಯೋ ನೀರು ಬಾಟ್ಲಲ್ಲೂ ಇವನ್ನ ಹಾಕಿಬಿಟ್ಟು ನೆನೆಸಿ ಶೇಕ್ ಮಾಡಿಕೊಂಡು ಅವಾಗವಾಗ ನೀರು ಕುಡಿತಿದ್ರೆ ತುಂಬಾ ಒಳ್ಳೆಯದು ರೀ. ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟಿದ್ದೀನಿ. ನೋಡಿ ನೀರು ಹಾಕಿ ಒಂದು 5 ನಿಮಿಷದಲ್ಲಿ ಈ ಬೀಜಗಳನ್ನು ನೆನೆದು ಬಿಡ್ತಾವೆ ರೀ. ಈಗ ಇದನ್ನು ಒಂದು 5 ನಿಮಿಷ ಅನ್ಕತಕ ಸೈಡಿಗೆ ಇಡ್ತೀನಿ ರೀ. ಇದನ್ನು ನಿಮ್ಗೆ ನೆನೆದ ಮೇಲೇ ತೋರಿಸ್ತೀನಿ. ನೋಡಿ 1 ಸ್ಪೂನಾಗಷ್ಟೇ ಕಸ್ಟರ್ಡ್ ಪೌಡ್ರನ್ನು ತೊಗೊಂಡಿದ್ದೀನಿ. ಇದು ವೆನಿಲಾ ಫ್ಲೇವರ್ ಇರೋ ಕಸ್ಟರ್ಡ್ ಪೌಡ್ರ್ ಅದ್ರಿ. ಇದಕ್ಕೊಂದು ಸ್ವಲ್ಪ ಈಗ ನೀರನ್ನು ಹಾಕೋತೀನಿ ರೀ. ನೋಡಿ ನೀರು ಹಾಕಿಬಿಟ್ಟು ಗಂಟು ಆಗ್ಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋತೀನಿ ರೀ. ನೋಡಿ ನೋಡಿ ಇದನ್ನು ಆಮೇಲೆ ಬಳಸ್ತೀನಿ ಅನ್ಕತಕ ಸೈಡಿಗೆ ಇಡ್ತೇನೆ ರೀ. ಈಗ ಆ ಬೀಜಗಳು ನೆನೆದವೆ, ನಾನು ನಿಮಗೆ ತೋರಿಸ್ತೀನಿ ನೋಡಿರಿ. ನೋಡಿ ಈ ಕಾಮ್ ಕಸ್ತೂರಿ ಬೀಜ ಅಂತೂ ಸ್ವೀಟ್ಸು ಡೆಸರ್ಟ್ಸಿಗೆ ತುಂಬ ಕಡೆ ಯೂಸ್ ಮಾಡ್ತಾರೆ ಇದನ್ನು ಹಾಗೇ ನೀರಿನಲ್ಲಿ ಹಾಕಿಬಿಟ್ಟು ಕುಡಿದ್ರೂ ತುಂಬಾ ಒಳ್ಳೆಯದು ಇದು. ಈಗ ಒಂದು ಕಡಾಯಿಗೆ ನಾನು ಇಲ್ಲಿ 2 ಬಟ್ಲಾಗಷ್ಟೇ ನೀರನ್ನು ಹಾಕ್ತಾಯಿದ್ದೀನಿ. ನೀರು ಕುದಿ ಬರಲಿ ರೀ. ನೋಡಿ ನೀರು ಕುದಿ ಬರಲಿ ರೀ. ನೀರು ಕುದಿ ಬಂದಮೇಲೆ ನೋಡಿ ಆ ಸಾಬೂದನಿಯನ್ನು ಹಾಕ್ತೀನಿ ರೀ ನಾನು ಇದ್ರೊಳಗೆ. ಈಗ ಇದನ್ನು ಹೈ ಫ್ಲೇಮ್ದಲ್ಲಿಟ್ಟನೆ ಕುದಿಸ್ಬಿಟ್ಟು ತೊಗೋತೀನಿ ರೀ. ನೋಡಿ ಸಾಬೂದನಿ ಚೆನ್ನಾಗಿ ಕುದಿಬೇಕು. ಕುದ್ಮೇಲೆ ಒಂದು ಕಲರ್ನೇ ಚೇಂಜ್ ಆಗ್ತದೆ ರೀ. ಒಂದು ಹೈ ಫ್ಲೇಮ್ದಲ್ಲಿಟ್ಟನೆ 3 ನಿಮಿಷ ಕುದಿಸ್ಬಿಟ್ಟು ತೊಗೊಂಡೇನಿ ರೀ ನಾನು ಇದನ್ನು. ನೋಡಿ ಇಲ್ಲ ಸಣ್ಣ ಸಾಬೂದನಿ ಬೇಕಂದ್ರೆ ನೀವು ಸಣ್ಣ ಸಾಬೂದನಿಯನ್ನು ಹಾಕೋಬೋದು. ನೋಡಿರಿ ಈಗ ಸಾಬೂದನಿ ಕುದವ್ರಿ. ಸಾಬೂದನಿ ಕುದ್ಮೇಲೆ ನಾನಿಲ್ಲಿ 1 ಗ್ಲಾಸ್ ಆಗಷ್ಟೇ ಹಾಲನ್ನು ಹಾಕ್ತಾಯಿದ್ದೀನಿ. ನೀವು ಕಾಯಿಸಿರುವ ಹಾಲನ್ನೇ ಹಾಕಿರಿ. ನಾನು ಕಾಯಿಸಿರುವ ಹಾಲನ್ನೇ ಹಾಕಿದ್ದೀನಿ. ಈಗ ಆ ಸಾಬೂದನಿ ಜೊತೆ ನೀಟಾಗಿ ಮಿಕ್ಸ್ ಆಗಲಿ ರೀ ಇದು. ನೋಡಿ ನೋಡಿ ನೀಟಾಗಿ ಮಿಕ್ಸ್ ಆಗಿ ಕುದಿ ಬರ್ಬೇಕ್ರಿ ಇದು ಹಾಲನ್ನು. ನೋಡ್ರಿ ಈಗ ಹಾಲು ಕುದಿ ಬಂದ. ಈಗ ಕಸ್ಟರ್ಡ್ ಪೌಡ್ರನ್ನು ಮಾಡಿಟ್ಕೊಂಡಿದ್ದೆಲ್ಲ ನೀರಿನಲ್ಲಿ ಹಾಕಿ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ ಅದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿದ್ದೀನಿ. ಈಗ ಕಂಟಿನ್ಯೂ ಆಗಿ ತಿರುಗಿಬಿಟ್ಟು ತೊಗೋರಿ. ಈ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ದಲ್ಲೇ ಇಟ್ಟೀನಿ ರೀ. ನೋಡಿ ಅದೆಲ್ಲನೂ ವೆನಿಲಾದ ಏನಾಗಲ್ಲ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ. ಇಲ್ಲೊಂದು 5 ಸ್ಪೂನ್ ಆಗಷ್ಟೇ ಸಕ್ಕರೆನ ಹಾಕ್ತಾಯಿದ್ದೀನಿ. ಕರ್ಬೂಜನೂ ತುಂಬಾ ಸ್ವೀಟ್ ಅದಾವ, ನಾನು 5 ಸ್ಪೂನ್ ಆಗಷ್ಟು ಹಾಕಿದ್ದೀನಿ. ನೀವು ಇನ್ನೊಂದು ಸ್ಪೂನು 2 ಸ್ಪೂನು ಹಾಕ್ಕೊಂಡು ಹೆಚ್ಚು ಕಡಿಮೆ ಅಡ್ಜಸ್ಟ್ ಮಾಡ್ಕೋಬೋದು. ಇದು ಕರೆಕ್ಟ್ ಸ್ವೀಟನ್ನೇ ಆಗ್ತಿದ್ರಿ. ಈ ಸಕ್ಕರೆ ಹಾಕಿ ಎಲ್ಲ ಮಿಕ್ಸ್ ಆಗಲಿ. ಮಿಕ್ಸ್ ಆದಮೇಲೆ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ತೊಗೋತೀನಿ ರೀ. ಇದೆಲ್ಲ ಚೆನ್ನಾಗಿ ಕುದೀಲಿ. ನೋಡಿರಿ 2ರಿಂದ 3 ನಿಮಿಷ ಅಷ್ಟು ಕುದ್ಕೊಂಡು ತೊಗೊರಿ. ನೋಡಿ ಈಗ ಇದು ರೆಡಿ ಆಗಿದ್ರೆ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಇದು ಕಂಪ್ಲೀಟಾಗಿ ಆರಬೇಕು ರೀ.
ನೋಡಿ ನಾನು ಆ ಬೀಜದ ನೋಡಿರಿ ಜ್ಯೂಸ್ ಮಾಡ್ಕೊಂಡೀನಿ. ಈ ರೀತಿ ನಾನು ಇದಕ್ಕೆ ಸಕ್ಕರೆ ಏನು ಹಾಕ್ತಾ ಇಲ್ಲ. ನೀವಿಲ್ಲ ಸಕ್ಕರೆ ಬೇಡ ಅಂದ್ರೆ ಕೆಂಪು ಸಕ್ಕರೆನಾದರೂ ಹಾಕೋಬೋದು. ಇದಕ್ಕೊಂದು ಸಲ ಇದಕ್ಕೊಂದು ಸ್ವಲ್ಪ ನಾನು ಚಿಯಾ ಸೀಡ್ಸ್ ಹಾಕಿಬಿಟ್ಟು ಈ ರೀತಿ ಕುಡಿದ್ಬಿಟ್ಟು ತಗೋತೀನಿ ನೋಡಿ. ಕುಡಿತೀನಿ ರೀ. ತುಂಬಾ ಚೆನ್ನಾಗದು. ತುಂಬ ನೀರಡಿಕೆನೂ ಆಗಲ್ಲ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರೀ. ಆ ಕರ್ಬೂಜ ಜ್ಯೂಸ್ಗಿಂತನೂ ಬೀಜಿನ ಜ್ಯೂಸ್ ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಈಗ ಇದು ನೋಡಿರಿ, ಇದು ಕಂಪ್ಲೀಟಾಗಿ ಆರ್ಯದ. ಈಗ ಕರ್ಬೂಜನ್ನ ನಾನು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಿಲ್ಲ ಫ್ರಿಜ್ನಲ್ಲಿ ತೆಗೆದ್ಬಿಟ್ಟು ಅದನ್ನು ಹಾಕ್ತಿದ್ದೀನಿ. ಈಗ ಕೋಲ್ಡ್ನೂ ಆಗಿದೆ ರೀ ಇದು. ಈಗ ಇದನ್ನು ಫಸ್ಟ್ ಮಿಕ್ಸ್ ಮಾಡ್ಕೊತೇನೆ ನೋಡಿರಿ. ನೀಟಾಗಿ ಮಿಕ್ಸ್ ಆಗಲಿ ರೀ. ನೋಡಿ, ಸಮ್ಮರ್ ಸ್ಪೆಷಲ್ ರೆಸಿಪಿ ಅಂತಲೂ ಕರಿಬೋದು. ನೋಡಿ ಎಷ್ಟು ಚೆನ್ನಾಗಿ ಈಗ ರೆಡಿ ಆಗಿದ್ರೆ ಇದನ್ನು ಹೆಂಗೆ ಸರ್ವ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ನೋಡಿರಿ. ನೋಡಿ, ಈಗ ಹೋಳಿ ಹಬ್ಬಕ್ಕೆ ಮತ್ತು ಈಗ ರಂಜಾನ್ ತಿಂಗಳಲ್ಲಿ ಉಪವಾಸ ಇರ್ತದಲ್ಲ, ಈ ರೀತಿ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ನೋಡಿ, ರಂಜಾನು ಹೋಳಿ ಹಬ್ಬಕ್ಕೆ ಈ ರೀತಿ ಟ್ರೈ ಮಾಡಿ ನೋಡಿರಿ. ಇದಕ್ಕೀಗ ಆ ನೆನೆಸಿಟ್ಕೊಂಡಿರುವಂಥ ಕಾಮ ಕಸ್ತೂರಿ ಬೀಜವನ್ನು ಹಾಕೊಂಡ್ರಿ. ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ತುಂಬ ಟೇಸ್ಟಿ ಅದ. ಒಂದ್ಸಲ ಖಂಡಿತನೂ ನನ್ನ ರೀತಿಯಲ್ಲಿ ಟ್ರೈ ಮಾಡಿ ನೋಡಿರಿ ನೀವು. ಖಂಡಿತ ಕರ್ಬೂಜನ್ನು ತರಿಸ್ಬಿಟ್ಟು ಪದೇ ಪದೇ ಮಾಡ್ತೀರಿ ನೀವು. ನೋಡಿ, ಇದಕ್ಕೊಂದು ಸ್ವಲ್ಪ ಗಾರ್ನಿಷಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕ್ತಾಯಿದ್ದೀನಿ. ನೋಡಿ, ನಾನು ಇದನ್ನು ಮಕ್ಕಳಿಗೆ ಕೊಡ್ತಾಯಿದ್ದೀನಿ. ಅದಕ್ಕಂತೇಳಿ ಮಕ್ಕಳಿಗೆ ಇಷ್ಟ ಅಂಥೇಳಿ ಒಂದು ಸ್ವಲ್ಪ ಟೂಟಿ ಫ್ರೂಟಿನೂ ಹಾಕೀನಿ. ಇಲ್ಲ ನೀವು ಬೇಡ ಅಂದ್ರೆ ಬರೀ ಡ್ರೈ ಫ್ರೂಟ್ಸ್ ಅಷ್ಟೇ ಹಾಕ್ಬೋದು. ನೋಡಿ, ಟೇಸ್ಟಿಯಾಗಿರುವಂಥ ಕರ್ಬೂಜು ಸಾಬೂದಾನಿಯಿಂದ ಮಾಡಿರೋ ಜ್ಯೂಸು ರೆಡಿ ಆಗಿದ್ರೆ. ಇಲ್ಲ ಈ ರೀತಿ ಈ ಕರ್ಬೂಜ ಸಿಪ್ಪೆನ ಪಲ್ಪ್ ಅಂತ ಏನು ತಗೊಂಡಿವಲ್ಲ, ಇದ್ರ ಒಳಗೂ ನೀವು ಏನು ಮಾಡ್ಬೋದು, ಸರ್ವ್ ಮಾಡ್ಬೋದು. ಈ ರೀತಿ ಮಾಡ್ರೆ ಮಕ್ಕಳಿಗೆ ಏನಾದರೂ ಸಮಥಿಂಗ್ ಇಂಟ್ರೆಸ್ಟಿಂಗ್ ಇರ್ತದಲ್ಲ. ನೋಡಿ ಎಷ್ಟು ಚೆನ್ನಾಗಿ ಈ ರೀತಿಯೇ ಮಾಡಿಬಿಟ್ಟು ಸ್ವಲ್ಪ ದೊಡ್ಡ ಮಕ್ಕಳಿಗೆ ಕೊಡ್ರಿ, ಮತ್ತು ಸಣ್ಣ ಮಕ್ಕಳಿಗೆ ಕೊಡ್ರಿ, ಅವು ಚಲ್ತಾವೆ ಮತ್ತು ನೀಟಾಗಿ ಹಿಡ್ಕೋಬೇಕು ಅದನ್ನು ಅಷ್ಟೇ. ನೋಡಿ, ಈ ರೀತಿ ಹಾಕ್ಬಿಟ್ಟು ಈ ರೀತಿನೂ ನೀವು ಸರ್ವ್ ಮಾಡೋದು ಮಕ್ಕಳಿಗೆ. ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ಕತ್ತದ. ನೋಡಿ, ಟೇಸ್ಟಿಯಾಗಿರುವಂಥ ಕರ್ಬೂಜ ಸಾಬೂದಾನಿಂದ ಮಾಡಿರುವ ಜ್ಯೂಸು ರೆಡಿ ಆಗ್ಯದ. ಇದನ್ನು ನೀವು ರಂಜಾನ್ ತಿಂಗಳು ನಡೆದದ, ಈಗ ಅವ್ರೂ ಮಾಡ್ಕೋಬೋದು, ಬರೋ ಹೋಳಿ ಹಬ್ಬಕ್ಕೂ ಮಾಡ್ಕೋಬೋದು. ಅಥವಾ ಈಗ ಬೇಸಿಗೆದ ಏನು ಮಾಡ್ರೂ ಈ ರೀತಿ ಜ್ಯೂಸ್ ಅಂತೂ ತುಂಬಾ ಟೇಸ್ಟಿಯಾಗಿರ್ತದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.